ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಮಂತ್ರಾಲಯದಿಂದ ಅಂಜನಾದ್ರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಆಂಜನೇಯನ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಇಲ್ಲಿಗೆ ಬರಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ನಾನು, ಆದರೆ ಇಲ್ಲಿಗೆ ಬರೋದಕ್ಕಾಗಿರಲಿಲ್ಲ. ಅದನ್ನು ಇವತ್ತು ಬರ್ತೀವಿ ಅಂತ ನಾವು ಖಂಡಿತ ಅಂದ್ಕೊಂಡಿರಲಿಲ್ಲ. ಮಂತ್ರಾಲಯದಿಂದ ಅಂಜನಾದ್ರಿ ಒಂದು 150 ಕಿಲೋಮೀಟ್ರ್ 140 ಕಿಲೋಮೀಟ್ರ್ ಏನೋ ಆಗುತ್ತೆ. ಅಲ್ಲಿಗೆ ಬಂದ್ವಿ ನಾವು. ಅಲ್ಲಿಂದ ಹೊರಟ್ಬಿಟ್ಟು ಬಿಚ್ಚಾಲಿ ಮುಗಿಸ್ಕೊಂಡು, ಹಾಗೆಯೇ ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು, ಮಂತ್ರಾಲಯದಲ್ಲಿ ಮ್ಯೂಸಿಯಮ್ ಇದೆಯಲ್ಲ ಅದನ್ನು ನೋಡಿಕೊಂಡು ಅಲ್ಲಿಂದ ಬಿಚ್ಚಾಲಿಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ನಾವು ಇವಾಗ ಅಂಜನಾದ್ರಿನಲ್ಲಿದ್ದೀವಿ. ಅಂಜನಾದ್ರಿಯಿಂದ ನೆಕ್ಸ್ಟು ಹಂಪಿಗೆ ಹೋಗಿ ಸ್ಟೇ ಆಗಿ ಅಲ್ಲಿನ ಪ್ಲೇಸ್ಗಳೆಲ್ಲ ನೋಡಿಕೊಂಡು ಅದಾದ ನಂತರ ನಾವು ಬೆಂಗಳೂರಿಗೆ ವಾಪಸ್ ಹೊರಡೋದು, ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ಲ್ಯಾನ್ ಮಾಡಿದ್ದು ಈ ಥರ. ಆದರೆ ಹೊರಡುವಾಗ ನಾವು ಅಂದ್ಕೊಂಡಿದ್ದು ಮಂತ್ರಾಲಯ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ವಾಪಸ್ ಹೊರಟ್ಬಿಟ್ಟು ನೆಕ್ಸ್ಟ್ ಡೇ ಹಬ್ಬ ಇತ್ತಲ್ವ, ಮನೆಯಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ನಾವೊಂದು ಪ್ಲ್ಯಾನ್ ಮಾಡಿದ್ರೆ ಅದು ಇನ್ನೊಂದು ಆಗುತ್ತೆ ಅಂತಾರಲ್ಲ, ಆ ರೀತಿ ಆಯಿತು ಈ ಸರಿ. ನಾನು ಅಂಜನಾದ್ರಿ ಬೆಟ್ಟದ ವ್ಲಾಗ್ನ ಯೂಟ್ಯೂಬಲ್ಲಿ ಅಲ್ಲು ರಘು ಮತ್ತು ಸುಷ್ಮಿತಾ ಅವರು ಇದ್ದಾರಲ್ಲ ಅವ್ರ ಚಾನಲಲ್ಲಿ ಅವ್ರು ಹೋಗಿದ್ದಾಗ ನೋಡಿದ್ದೆ. ಅವರು ಹೊಸಪೇಟೆಯವರಲ್ವ ಅಲ್ಲು ರಘು ಅವರು. ಅವಾಗ ನೋಡಿದಾಗ ಚೆನ್ನಾಗಿದೆ ಅಲ್ವಾ, ಹೋಗಬೇಕು ಅಂತ ಅನಿಸಿತ್ತು. ಆದರೆ ಇಷ್ಟು ಬೇಗ ಹೋಗ್ತೀವಿ ಅಂತ ಅಂದ್ಕೊಂಡಿಲ್ಲ, ಯಾಕಂದರೆ ನಾವಿರೋದು ಸೌತಲ್ಲಿ, ಇದಿರೋದು ನಾರ್ತಲ್ಲಿ, ಇದಕ್ಕೆ ಅಂತಲೇ ನಾವು ಬರ್ತೀವ ಈ ರೀತಿ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಬೇಗ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ನಾವಿಲ್ಲಿ ಅಂಜನಾದ್ರಿಗೆ ರೀಚ್ ಆಗಿದ್ದೀವಿ. ಮಳೆ ಬರ್ತಾಯಿದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಆದಷ್ಟು ಚಿಕ್ಕದಾಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಮಳೆಯಲ್ಲೂ ಕೂಡ. ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ ಒಂಚೂರು ಮಳೆ ಬಿಡಲಿ ಅಂತ. ಬಿಟ್ಟಿದೆ ಅನ್ಸುತ್ತೆ ರೀ, ಎಲ್ಲ ಹೋಗ್ತಾ ಇದ್ದಾರೆ. ಹೋಗೋಣ? ಹೇಗಿದೆ ಏನು ಅಂತ ತೋರಿಸ್ತೀನಿ. ಹುಡ್ಕೊಂಡು ಬರೋದು ಒಂಥರ ಚೆನ್ನಾಗಿರುತ್ತೆ. ಮಳೆನಲ್ಲಿ ಬಂದಿದ್ದು ಒಂಥರ ಡ್ರೈವ್ ಚೆನ್ನಾಗಿತ್ತು. ಸ್ವಲ್ಪ ದೂರ ಆದ್ರೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಅಲ್ವರೇ? ಸುಸ್ತಾಗ್ಬಿಟ್ಟಿದೆ ನನಗಂತೂ ಟ್ರಾವೆಲ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ. ಇಲ್ಲಿಂದ ಬಂದ್ಬಿಟ್ಟು ಆಮೇಲೆ ಇವಾಗ ಸ್ವಲ್ಪ ರೆಸ್ಟ್ ಆಯಿತು, ಒಂದು 5 ಮಿನಿಟ್ಸ್ ಆಯಿತು ಬಂದಿಲ್ಲಿಗೆ. ಸ್ಟಾಪ್ ಮಾಡಿ ಇವಾಗ ಹೊರಡ್ಬೇಕು. ಫೋಟೋಸ್ ನೋಡ್ತಾ ಇದ್ದಾರೆ. ನಾನಿದು ಅಲ್ಲಿ ಗದ್ದೆ ಹತ್ರ ತಗೊಂಡ್ವಿ. ಅಲ್ಲಿ ಒಂದು ಸ್ವಲ್ಪ ಭತ್ತದ ಗದ್ದೆ ಇತ್ತಲ್ಲ, ಅಲ್ಲಿ ನಿಲ್ಸ್ಬಿಟ್ಟು ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಲ್ಲ, ಅದನ್ನ ನೋಡ್ತಾ ಇದ್ದಾರೆ ಹೆಂಗೆ ಬಂದಿದೆ ಅಂತೇಳಿ. ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ 30,000 ರೀಚ್ ಆಗ್ತೀವಿ. 30,000 ಆಯಿತು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಜವಾಗ್ಲೂ ನಿಮ್ಗೆ ಇಷ್ಟ ಆದರೆ, ಓಕೆನಾ? ಅಂಜನಾದ್ರಿ ಬೆಟ್ಟ ಅಂತ ಅಂದರೆ ಕಿಷ್ಕಿಂಧ ಅಂತ ಹೇಳಿ ಕೂಡ ಇದೆ. ಇದು ಆಂಜನೇಯನ ಜನ್ಮಸ್ಥಳ ಅಂತ ಕೂಡ ಇದೆ. ತುಂಬಾ ಇತಿಹಾಸ ಪ್ರಸಿದ್ಧವಾದ ಒಂದು ಜಾಗಕ್ಕೆ ಬಂದಿದ್ದೀವಿ ನಾವಿವತ್ತು. ಇಲ್ಲಿ ಹಾಕೊಂಡಿದೆಯಲ್ಲ ಡಾಲರ್, ಆಂಜನೇಯದು ಡಾಲರ್, ಅದು ಆಂಜನೇಯದು ನೋಡಿ. ಇರು ಒಂದು ಸ್ವಲ್ಪ ಹತ್ರ ಒಂದು. ಜೈ ಹನುಮಾನ್, ಜೈ ಹನುಮಾನ ಜ್ಞಾನಗುಣ ಸಾಗರ ಕಪೀಶತಿ ಲೋಕೌಜ ರಾಮದೂತ ತುಲ್ತಬಲದಾಮ್ ಅಂಜನಿ ಪುತ್ರ ಪವನಸ್ನಾಮ್ ಮಹಾವೀರ ವಿಕ್ರಮ್ ಬಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗಿ ಕಂಚನವರಣ ವಿರಾಜ ಕುಂಡಲ ಕುಂಚಿತ. ಮಳೆ ಸ್ವಲ್ಪ ನಿಲ್ತು, ಆದ್ರೂ ಹನಿ ಆಗ್ತಾಯಿತ್ತು. ಮತ್ತೆ ಮೇಲೋದ್ಮೇಲೆ ಇನ್ನೊಂದು ಸ್ವಲ್ಪ ಮಳೆ ಬಂತು. ಈ ರೀತಿ ಎಲ್ಲ ಬರ್ತಾನೆ ಇತ್ತು. ಆದ್ರೂ ನಾವು ಹೋಗಿ ಬಂದುಬಿಡೋಣ, ಮತ್ತೆ ಲೇಟ್ ಆಗುತ್ತೆ ಅಂಥೇಳಿ ಸುಮಾರು ಹೊತ್ತು ಕೂತಿದ್ವಿ ಕಾರಲ್ಲೇ. ಒಂದು 1/2 hour 45 minutes ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಮಳೆ ನಿಲ್ಲೋದಕ್ಕೆ. ಮಳೆ ನಿಲ್ಲೋ ಥರ ಕಾಣಿಸ್ತಿರ್ಲಿಲ್ಲ. ಬಂದರೆ ಬರಲಿ ಅಂತ ಹೇಳಿ ಹಾಗೆ ಹೋದ್ವಿ. ಬರ್ತಾ ಇರೋರು ಅಷ್ಟೇ ಎಲ್ಲ ನಿಂತ್ಕೊಂಡು ಬರ್ತಾಯಿದ್ರು. ಮೇಲ್ಗಡೆ ಹತ್ಬಿಟ್ಟಿದ್ರಲ್ವ, ಅವ್ರು ಇಳಿಬೇಕಿದ್ರೆ ಮಳೆ ಬರ್ತಾಯಿತ್ತಲ್ಲ, ಎಲ್ಲ ನಿಂತ್ಕೊಂಡೇ ಬರ್ತಾಯಿದ್ರು. ನಾವೂ ಕೂಡ ಮಳೆ ಬರ್ತಾಯಿದ್ರು ಒಂದು ಸ್ವಲ್ಪ ಬಿಡುವಾಯಿತು, ಆದ್ರೂ ಪರವಾಗಿಲ್ಲ, ಇನ್ನೂ ಜಾಸ್ತಿ ನಿಲ್ಲಿ ಅಂತ ಕಾದರೆ ನಮಗೆ ಲೇಟ್ ಆಗುತ್ತೆ. ಇವತ್ತು ನಾವು ಎನಿವೇ ಹಂಪೆಗೆ ಹೋಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ನೋಡಿಕೊಂಡು ನೆಕ್ಸ್ಟ್ ಡೇ ಇನ್ನೊಂದು ಸ್ವಲ್ಪ ಜಾಗಗಳನ್ನ ನೋಡಿಕೊಂಡು ಹೊರಡಬೇಕು ಮನೆಗೆ. ಅಂದರೆ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ನಾವು ಹೊರಟ್ರೆ ಅಟ್ಲೀಸ್ಟ್ ಸಂಜೆ ರಾತ್ರಿ ಅಷ್ಟರಲ್ಲಿ ಮನೆ ರೀಚ್ ಆದರೆ ರಾತ್ರಿ ಆರಾಮಾಗಿ ಮಲ್ಕೊಂಡಿದ್ದು ಮತ್ತು ನೆಕ್ಸ್ಟ್ ಡೇ ಆಫೀಸು ಮತ್ತು ಸ್ಕೂಲು ಈ ರೀತಿ ಹೋಗಬೇಕಲ್ಲ ಅಂಥೇಳಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ನಾವು ಜಾಸ್ತಿ ಹಂಪಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಒಂದು ಆಟೋ ಗೈಡ್ ಅಂತ ಅಂದರೆ ಅಲ್ಲೇ ಅವರು ಸುಮಾರು ದಿನದಿಂದ ಇರ್ತಾರೆ. ಪ್ರಾಪರ್ ಪ್ರೊಫೆಷ್ನಲ್ ಗೈಡ್ ಏನಲ್ಲ ಅವರು, ಸ್ವಲ್ಪ ಸಿಂಪಲಾಗಿ ಹಾಗೆ ತೋರಿಸ್ತಾರೆ. ಅವ್ರನ್ನ ಕರ್ಕೊಂಡು ನಾವು ಹಂಪಿನ ಒಂದು ಸ್ವಲ್ಪ ಮಧ್ಯಾಹ್ನ ತನಕ ನಮ್ಗೆ ಟೈಮ್ ಇದೆ, ಎಷ್ಟು ಜಾಗ ತೋರಿಸ್ತೀರಾ ಅಂತ ಹೇಳಿ ಅವ್ರ ಹತ್ರನೇ ಹೋದ್ವಿ ನಾವು. ಈ ರೀತಿ ಹಂಪಿನ ನೋಡಿದಂಥದ್ದು. ಅಂಜನಾದ್ರಿ ಬೆಟ್ಟನೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ. ನೀವೇನಾದ್ರು ಬಂದರೆ ಮಿಸ್ ಮಾಡದೆ ಬನ್ನಿ. ಅದು ಅಲ್ಲದೆ ಮಳೆ ಬಂದು ಮೋಡ ಎಲ್ಲ ಆಗಿತ್ತಲ್ಲ, ಒಂಥರ ವ್ಯೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮೇಲ್ಗಡೆಯಿಂದ. ನಾವಂತೂ ಸಖತ್ತು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಬೆಟ್ಟ ಹತ್ತೋದಾಗಿರ್ಬೋದು, ಇಳಿಯೋದಾಗಿರ್ಬೋದು ಚೆನ್ನಾಗಿತ್ತು ನೋಡೋದಕ್ಕೆ. ಹತ್ಕೊಂಡು ಹೋಗೋದು ಅಷ್ಟೇ ತುಂಬ
ಕಷ್ಟ ಆಯಿತು ಸ್ವಲ್ಪ. ಟಯರ್ಡ್ ಆಗಿತ್ತು ನಮಗೆ, ಸ್ವಲ್ಪ ಸುಸ್ತಾಯಿತು ಅಂತಲೇ ಹೇಳ್ಬೋದು. ನಮ್ಮ ಕೃಷ್ಣ ಬೇರೆ ಸುಸ್ಸು ಬರ್ತಾಯಿದೆ, ನಂಗೆ ಅರ್ಜೆಂಟು ಅಂತ ಹೇಳ್ತಾ ಇದ್ದ. ಅಲ್ಲಿ ಹೋಗ್ತೀನಿ ಅಂತೇಳಿ. ಆಮೇಲೆ ಬೇಡ ನಡಿ, ಮೇಲ್ಗಡೆ ವಾಶ್ರೂಮ್ ಇದ್ದರೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಕೆಳಗಡೆ ಹತ್ತಕ್ಕೆ ಮುಂಚೆನೇ ಕೇಳಿದ್ವಿ ವಾಶ್ರೂಮ್ ಏನಾದ್ರು ಹೋಗ್ತೀಯಾ ಅಂತೇಳಿ. ಇಲ್ಲ ಹೋಗಲ್ಲ ಅಂತ ಹೇಳ್ದ. ಇಲ್ಲಿ ಬಂದಮೇಲೆ ಅವನಿಗೆ ಹೋಗಬೇಕು ಅನ್ನಿಸ್ತಾ ಇದೆ. ಇದೇ ಥರ ಮಕ್ಕಳು ಹೀಗೆ, ನಮ್ಮ ಚಿನ್ನೂ ಅಷ್ಟೇ. ರೂಮಲ್ಲಿದ್ದಾಗೆ ಬಾತ್ರೂಮು, ವಾಶ್ರೂಮು ಏನೇನಿದೆ ನಿಂದು ಹೋಗ್ಬೇಕಾಗಿರೋದು 1 2 ಎಲ್ಲ ಮುಗಿಸ್ಕೊಂಬಿಡು. ಅಲ್ಲಿಗೆ ಹೋದ್ಮೇಲೆ ನಮಗೆ ಯಾವ್ದಾರು ಒಂದು ಜಾಗಕ್ಕೆ ಹೋದ್ಮೇಲೆ ಈ ಥರ ಮಾಡಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ ಅವ್ರು. ಹಾಗೆ ಯಾವಾಗೂ ಅಷ್ಟೇ ಹೊರಡುವಾಗ ಇಲ್ಲ ಎಲ್ಲ ಮುಗ್ದಿದೆ, ಏನೂ ಇಲ್ಲ ಅಂತಾರೆ. ಎಲ್ಲರೂ ಹೊರಡುವಾಗ ಮಕ್ಕಳು ಈ ಥರ ಮಾಡೋದು. ನಿಮಗೂ ಹೀಗೆ ಅನಿಸುತ್ತಾ? ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಸಾಕಷ್ಟು ಸರಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಮಕ್ಕಳು ಇದರಲ್ಲಿ. ಇವಾಗ ನಾವು ಬೆಟ್ಟ ಹತ್ಕೊಂಡು ರೀಚ್ ಆದ್ವಿ. ಇಲ್ಲಿ ಬಂದಾಗ ಒಂಥರ ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಸನ್ಸೆಟ್ ಪಾಯಿಂಟ್ ಕೂಡ ಇದೆ ಆ ಕಡೆ ಹೋದರೆ. ಚೆನ್ನಾಗಿದೆ ಜಾಗ, ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿತ್ತಾ? ಫೈನಲಿ ರೀಚ್ ಆದ್ವಿ. ಚೆನ್ನಾಗಿದೆ ಮಾತ್ರ. ನಮ್ಮ ಮನೇಲೆ ಜಾಸ್ತಿ ಮೆಟ್ಲಿ. ಇಲ್ಲಿ ಬಾ, ಫಸ್ಟ್ ದರ್ಶನ ಮಾಡ್ಕೊಂಬರೋಣ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ನಮಗೂ ಗೊತ್ತಿಲ್ಲ ಇಲ್ಲಿ ಹಾಕಿದ್ದಾರೆ. ದೊಡ್ಡದಿದೆ ತಿರುಪತಿನ. ಸೇಮ್ ಟು ಸೇಮ್ ಅಲ್ಲ ರೀ. ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ವಿಡಿಯೋಗ್ರಫಿ ಅಲ್ಲೋ ಇಲ್ಲ, ಫೋಟೋಗ್ರಫಿ ಆಗಲಿ. ನಾವು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ಇಲ್ಲಿ ಹನುಮಂತನೇ ಇರ್ತಾನೆ. ಇಲ್ಲಿ 2 ರೀತಿ ಆಂಜನೇಯ ಇದೆ. ಇಲ್ಲಿ ಒಂದು ಈ ರೀತಿ ಕಪ್ಪು ಮೂತಿ, ಇನ್ನೊಂದು ನಾರ್ಮಲ್ ಇರುತ್ತಲ್ಲ ಅದು. ಈ ಒಂದು ಜಾತಿಯ ಮಂಗಗಳು, ನಾರ್ಮಲ್ ಜಾತಿ ಮಂಗಗಳಿದೆಯಲ್ಲ, ಅದಕ್ಕೆ ಎಷ್ಟು ಹೆದರ್ತವೆ ಅಂತ ಅಂದರೆ, ಅದು ಬಂದಿದ್ದ ತಕ್ಷಣ ತಪ್ಪಿಸ್ಕೊಂಡು ಓಡೋಗುತ್ತೆ. ಇದು ನೀವು ನೋಡ್ಬೋದು. ಬೇಕಂದರೆ ಅದು ಬಂದಿದ್ದ ತಕ್ಷಣವೇ ಇನ್ನೊಂದು ಬರ್ತಾ ಇದೆ ಅಂದಿದ ತಕ್ಷಣ ಇವೆಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತವೆ. ಅಲ್ಲೆಲ್ಲ ಒಟ್ಟಿಗೆ ಕೂತಿರ್ತವೆ. ಇದು ಸಪ್ರೇಟು, ಅದು ಸಪ್ರೇಟು. ಈ ಒಂದು ಜಾತಿಯ ಮಂಗ ಆ ಒಂದು ನಾರ್ಮಲ್ ಜಾತಿ ಮಂಗಗಳಿಗೆ ತುಂಬಾ ಹೆದರ್ತವೆ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಇಲ್ಲ ಇದರಲ್ಲೇ ಬರುತ್ತಾ ಗೊತ್ತಿಲ್ಲ. ನಾವು ಮಕ್ಕಳಂತೂ ಸಖತ್ತು ಖುಷಿ ಪಡ್ತಾಯಿದ್ರು ನೋಡಿಬಿಟ್ಟು. ಬೆಟ್ಟನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆದಷ್ಟು ಎಲ್ಲದನ್ನು ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಹಂಪಿ ಕೂಡ ಕಾಣುತ್ತೆ. ಹಂಪಿ ಟೆಂಪಲು ಆ ಕಡೆಯಿಂದ ಕಾಣುತ್ತೆ. ಇಲ್ಲಿಂದ ಹಂಪಿ ಬಂದುಬಿಟ್ಟು ಒಂದು 29 ಕಿಲೋಮೀಟ್ರು ಆಗುತ್ತೆ. ನೀವೇನಾದ್ರು ಈ ರೀತಿ ಒಂದು ರೌಂಡ್ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಮಂತ್ರಾಲಯದಿಂದ ಬಿಚ್ಚಾಲಿ ಆದಮೇಲೆ ಈ ಕಡೆ ನಾವು ಬಂದ್ವಿ ಅಲ್ಲ, ಸಿನ್ನೂರು ಮತ್ತು ಕಾರಟಗಿ ಮೇಲೆ ನಾವು ಈ ಕಡೆ ಇದಕ್ಕೆ ಬಂದ್ವಿ. ಏನಕ್ಕೆ ಅಂಜನಾದ್ರಿಗೆ ಬಂದ್ವಿ. ಅಂಜನಾದ್ರಿಂದ ಹಂಪಿಗೆ ಹೋಗಿ ಹಂಪಿಯಲ್ಲಿ 2 ದಿನ ಆರಾಮಾಗಿ ನೀವು ಸ್ಟೇ ಮಾಡ್ಬೋದು. ಅಲ್ಲಿ ಎಲ್ಲ ಜಾಗಗಳನ್ನ ನೋಡಿಕೊಂಡು, ಅಲ್ಲಿ ಕ್ಲಿಫ್ ಜಂಪಿಂಗ್ ಎಲ್ಲ ಇದೆ, ಸಾಕಷ್ಟು ಇದೆ, ಚೆನ್ನಾಗಿದೆ. ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಅಲ್ಲಿ ಕೂಡ ಸಫಾರಿ ಇದೆ, ಎಲ್ಲ ನೋಡ್ಕೋಬೋದು. ಎಲ್ಲ ನೋಡಿಕೊಂಡು ಅದಾದಮೇಲೆ ನೀವು ವಾಪಸ್ ಬೆಂಗಳೂರಿಗೆ ಒಂದೇ ಹೈವೇ ಕಂಪ್ಲೀಟು, ಮುಂಬೈ ಟು ಬ್ಯಾಂಗ್ಳೂರು ಹೈವೇ ಇದೆ. ಆ ಹೈವೇನಲ್ಲಿ ಆರಾಮಾಗಿ ನೀವು ಬೆಂಗಳೂರು ರೀಚ್ ಆಗ್ಬೋದು. ನಮಗೂ ಅಷ್ಟೇ ತುಂಬ ಸಮಯ ತೊಗೊಳ್ಳೇ ಇಲ್ಲ, ನಾವು ಆದಷ್ಟು ಬೇಗ ಬಂದ್ವಿ. ಆದರೆ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ನೆಲಮಂಗಲದಲ್ಲಿ ನಾವು ಸ್ಟಕ್ ಆದ್ವಿ. ಅಲ್ಲಿ 1-2 ಆಕ್ಸಿಡೆಂಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು, ಅಲ್ಲಿ ಸ್ಟಕ್ ಆದ್ವಿ. ಅದು ಬಿಟ್ಟರೆ ಇನ್ನೆಲ್ಲೂ ನಮಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಚೆನ್ನಾಗಿತ್ತು ಈ ಒಂದು ಟ್ರಿಪ್, ಚೆನ್ನಾಗಿತ್ತು. ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನೆಕ್ಸ್ಟ್ ಡೈಲಿ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಇನ್ನೊಂದು ವ್ಲಾಗ್ ಇದೆ ಅಷ್ಟೇ ಟ್ರಾವೆಲಿಂಗ್ದು, ಇದೊಂದು ಬಿಟ್ಟರೆ ಇನ್ನೊಂದು ಹಂಪಿದು. ಇದರಲ್ಲೇ ಟ್ರೈ ಮಾಡಿದೆ ಹಾಕಲಿಕ್ಕೆ, ಬಟ್ ಇದು ತುಂಬ ಲೆಂದಿ ಆಗುತ್ತೆ. ಇದ್ರ ಜೊತೆಗೆ ಹಂಪಿದು ಫುಲ್ ಕಂಪ್ಲೀಟ್ ಹಾಕೋಕ್ಕಾಗಲ್ಲ, ಹಾಗಾಗಿ ಅದೊಂದು ವ್ಲಾಗ್ ಇದೆ. ಅದಾದಮೇಲೆ ನನ್ನ ಡೈಲಿ ವ್ಲಾಗ್ಸ್ ಬರುತ್ತೆ. ಈ ಒಂದು ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವೇನಾದ್ರು ಪ್ಲ್ಯಾನ್ ಮಾಡೋದಿದ್ರೆ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು.
ನಿಮ್ಮ ಇಷ್ಟ ಇಲ್ಲ ನೀವು ಮಂತ್ರಾಲಯ ಬಿಚ್ಚಾಲಿ ನೋಡಿಕೊಂಡು ಬರ್ಬೋದು. ಇದಕ್ಕೆ ಸಪ್ರೇಟಾಗಿ ಹಂಪಿ ಮತ್ತು ಅಂಜನಾದ್ರಿನ ಪ್ಲ್ಯಾನ್ ಮಾಡ್ಬೋದು. ನೀವೇನಾರು ಹಂಪಿಗೆ ಹೋದರೆ ಖಂಡಿತ ಅಂಜನಾದ್ರಿಗೆ ಹೋಗಿ ಬನ್ನಿ, ಹತ್ತಿರದಲ್ಲೇ ಇದೆ. ನಿಮಗೆ ಹಂಪಿಯಿಂದ ಕೂಡ ಅಂಜನಾದ್ರಿ ಬೆಟ್ಟ ಕಾಣುತ್ತೆ. ನೀವು ಹಂಪಿ ವಿಠ್ಠಲ ಟೆಂಪಲ್, ವಿಜಯ ವಿಠ್ಠಲ ಟೆಂಪಲ್ಗೆ ಹೋಗ್ತಿರಲ್ಲ, ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಅಂಜನಾದ್ರಿ ಆರಾಮಾಗಿ ಕಾಣುತ್ತೆ. ಮಿಸ್ ಮಾಡದೆ ಹೋಗಿ ಬನ್ನಿ ಹಂಪಿಗೆ ಹೋದರೆ. ಇದು ಬಂದು ಸನ್ಸೆಟ್ ಪಾಯಿಂಟು. ಟೆಂಪಲಿಂದ ಈ ಕಡೆ ಬಂದರೆ ಸನ್ಸೆಟ್ ಪಾಯಿಂಟ್ ಇದೆ, ಅದನ್ನು ಕೂಡ ನೋಡಿಕೊಂಡು ನಾವಿವಾಗ ಹೊರಡ್ತಾ ಇದ್ದೀವಿ ವಾಪಸ್ಸು. ಸ್ವಲ್ಪ ಬೇಗನೆ ಹೊರಟ್ವಿ, ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಾವಲ್ಲಿ. ನೋಡ್ಕೊಂಬಿಟ್ಟು ಹೊರಟ್ಬಿಟ್ವಿ, ಯಾಕಂದರೆ ನಾವು ಮತ್ತೆ ಇನ್ನು ಮುಂದಕ್ಕೆ ಹೋಗಬೇಕಲ್ಲ. ಹಾಗಾಗಿ ಇಲ್ಲಿ ಕೇವ್ರಿ ಥರ ಎಲ್ಲ ಇದೆ, ಇದೆಲ್ಲ ಇಷ್ಟ ಆಗ್ತಾಯಿತ್ತು ಮಕ್ಕಳಿಗೆ ನೋಡಿಬಿಟ್ಟು. ಹುಷಾರಾಗಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಕಲ್ಲು ತಲೆಗೆ ಹೊಡ್ಕೊಡ್ತೀವಿ. ಹಾಂ, ದೊಡ್ಡವರು ಏನಂದ್ರೆ ಒಂದು ಸ್ವಲ್ಪ ಜನ ತಲೆ ಹೊಡ್ಸ್ಕೊಂಡಿದ್ದಾರೆ ಇಲ್ಲಿ, ಅದಕ್ಕೆ ಬಕ್ಕೊಂಡ್ಬರ್ಬೇಕು. ನಡ್ರಿ ಮುಂದೆ. ನಾನು ಚಿಕ್ಕಣ್ಣ ಆರಾಮಾಗಿ ಬರ್ಬೋದು. ಇವಾಗ ನಾನು ಆರಾಮಾಗಿ ಬಂದಿದ್ದೆ, ಮೇಲೆ ಬಕ್ಕೊಂಡು ಈ ಥರ ಬಕ್ಕೊಂಡು ಹೋಗ್ಬೇಕು. ಇದೊಂದೇ ಜಾಗದಲ್ಲಿ ಈ ಥರ ಇರೋದು, ಇನ್ನೆಲ್ಲ ಸಲೀಸಾಗಿ ಹೋಗ್ಬೋದು. ತುಂಗಭದ್ರಾ ರಿವರ್ ಅದು ಹರಿತಾ ಇರೋದು. ಯಾವ್ದು ಭದ್ರಾ ರಿವರ್? ತುಂಗಭದ್ರಾ. ತುಂಗಭದ್ರಾ ರಿವರು. ಮಳೆ ನಿಲ್ತು ರೀ, ನಡೀರಿ ಹೋಗೋಣ ಬೇಗ. ಮಳೆ ನಿಂತಿದ್ರೆ ನಿಂತೇ ಇರಲಿಲ್ಲ, ನಾವು ಕಾರ್ ನಿಜ ಇದು ಕಲ್ಲೆಲ್ಲ ಹೋಗ್ಬಿಟ್ಟಿದೆ. ಅಲ್ಲಿ ನೋಡಿ ಬಂಡೆಗಳ ಬ್ಲಾಕ್ ಮೌಂಟೇನ್. 575 ಸ್ಟೆಪ್ಸ್. ಕಿಷ್ಕಿಂದ ಟೋಟಲ್ 400. ಆ ಕಡೆ 425. ಆ ಕಡೆ 400, ಈ ಕಡೆ 520. ಇಲ್ಲೇನು ಅಷ್ಟು ಜನ ಬರೀ ಬಾಟ್ಲಿಗಳಿದೆ ಇಲ್ಲಿ, ಪ್ಲಾಸ್ಟಿಕ್ 10,000 ಬಾಟ್ಲಿ. ಇಲ್ಲಿ ಬಂದಾಗ ಗಲೀಜು ಮಾಡಬಾರ್ದಪ್ಪ ಜನಗಳು. ಬಂದ್ಬಿಟ್ಟು ಈ ಥರ ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ ಇಲ್ಲಿ ಬಿಸಾಕ್ ಹೋಗ್ಬಾರ್ದು, ಪರಿಸರ ಹಾಳು ಮಾಡ್ತಾ ಇದ್ದಾರೆ ಜನಗಳು ಇಲ್ಲಿ ಬಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಜಾಗ, ಈ ರೀತಿ ಗಲೀಜು ಮಾಡಬಾರ್ದು. ನೀವು ಅಷ್ಟೇ, ಯಾರಾದರೂ ಬನ್ನಿ ಇಲ್ಲಿಗೆ, ದಯವಿಟ್ಟು ಕ್ಲೀನಾಗಿಡಿ ಜಾಗನ, ಯಾವ ಜಾಗನ ಹಾಳು ಮಾಡಬಾರ್ದು. ಆದಷ್ಟು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಫೈನಲಾಗಿ ಎಂಡ್ ಮೂಮೆಂಟಲ್ಲಿದ್ದೀವಿ ಇವಾಗ. ಬಾತಿ ಇಳಿದ್ವಿ, ತುಂಬ ಚೆನ್ನಾಗಿದೆ ಮಾತ್ರ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಬಂದಿರೋದು. ಕಾಲೆಲ್ಲ ನಡುಗ್ತಾ ಇದೆ ನನಗೆ, ಬಲ್ಗಲ್ ನಡ್ಕೊಂಡು ಇಳಿದು ಬಂದು ಎಳಿಬಾರ್ದು. ತಗೊಂಡು ಏನೋ ಮಾಡ್ತೀನಿ ನೀನು. ಇವಾಗ ಹೊರಡ್ತಾ ಇದೀವಿ. ಏ ಕೃಷ್ಣ ಪ್ಲೀಸ್, ಸ್ವಲ್ಪ ಒಂದು 5 ನಿಮಿಷ. ಇವಾಗ ಇಲ್ಲಿ ಕಿಷ್ಕಿಂದೆಯಿಂದ ಹೊರಡ್ತಾ ಇದೀವಿ, ಅಂದರೆ ಅಂಜನಾದ್ರಿಯಿಂದ ನಾವು ಹೊರಡ್ತಾ ಇದೀವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ವಾಶ್ರೂಮ್ಸ್ ಎಲ್ಲ ಇದೆ ಇಲ್ಲೇ ಕೆಳಗಡೆ. ಇವಾಗ ಹಿಂಗೆ ವಾಪಸ್ಸು ಬಂದ್ವಲ್ಲ, ಅದೇ ರೂಟು. ಇರಿ, ನಾನು ನಿಮಿಷ ಮ್ಯಾಪ್ ಹಾಕ್ತೀನಿ. ಸರಿ, ಓಕೆ. ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋದ್ಮೇಲೆ ಇಲ್ಲ ಹೋಗ್ತಾ ಬ್ಲಾಗ್ನ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವ್ಲಾಗ್ ಮೋಸ್ಟ್ಲಿ ಮಧ್ಯದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನೋ ಇಲ್ಲ ಇದು ನೆಕ್ಸ್ಟ್ ವ್ಲಾಗ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ವೆಲ್ಕಮ್ ಅಂತೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ, ಭಾನುವಾರ ಬೆಳಗ್ಗೆ ಒಂದು 7 ಗಂಟೆ ಆಗಿದೆ. ಇವಾಗ ನಾವು ಹಂಪಿನಲ್ಲಿದ್ದೀವಿ. ನಿನ್ನೆ ರಾತ್ರಿ ಮಳೆ ಬರ್ತಾಯಿತ್ತು, ಸ್ವಲ್ಪ ಟಯರ್ಡ್ ಆಗಿತ್ತು, ಬೆಟ್ಟ ಎಲ್ಲ ಹತ್ತಿ ಇಳಿದು. ಹಾಗಾಗಿ ನಾನು ರೂಮ್ ಟೂರ್ ಆಗಲಿ ವ್ಲಾಗ್ ಆಗಲಿ ಏನೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಲೈಟಾಗಿ 1-2 ಕ್ಲಿಪ್ಪಿಂಗ್ನ ಮಾತ್ರ ತೊಗೊಂಡೆ, ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ವಿ. ಹಂಪಿನಲ್ಲೇ ತೊಗೊಂಡಿದ್ದು ಡ್ರೆಸ್ಸು. ನಾನು ಎಕ್ಸ್ಟ್ರಾ ತಂದಿರಲಿಲ್ಲ. ನಾವು ಆ್ಯಕ್ಚುಲಿ ನಿನ್ನೆನೇ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಬಂದಿದ್ದೆ. ಒಂದು ಎಕ್ಸ್ಟ್ರಾ ತೊಗೊಂಡಿದ್ದು ಅದು ಅಲ್ಲೇ ಹಾಕ್ಕೊಂಡ್ಬಿಟ್ಟೆ ನಿನ್ನೆ. ಹಾಗಾಗಿ ಇವತ್ತಿಗೆ ಬಟ್ಟೆ ಹೊಸದು ನಿನ್ನೆ ತೊಗೊಂಡಿದ್ದಾಯ್ತು, ರಾತ್ರಿ ತೊಗೊಂಡಿದ್ದು. ಸ್ವಲ್ಪ ಲೂಸ್ ಇದೆ ಇದು, ಸ್ಲೀವ್ಸ್ ಮಾತ್ರ ಇದೇ ಥರ ಇದೆ, ಬಟ್ ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿದೆ ನನಗೆ. ಇಲ್ಲಿ ಸ್ಲೀವ್ಸ್ ಮಾತ್ರ ಲೂಸ್ ಇದೆ. ಮೋಸ್ಟ್ಲಿ ಡ್ರೆಸ್ ಇರೋದೇ ಈ ಥರ ಅಂತ ಅನಿಸುತ್ತೆ ಇದು.
ಇದನ್ನು ತೊಗೊಂಡೆ. ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಇಲ್ಲಿ ಗೈಡ್ ತೊಗೊಂಡಿದ್ದೀವಿ ಪ್ಲೇಸಸ್ನ ನೋಡೋದಕ್ಕೆ. ಇಲ್ಲಿ ಗೈಡ್ ತೊಗೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ, ಯಾಕೆಂದರೆ ಬೇಗ ಆಗುತ್ತೆ. ನಾವೇ ಹೋದರೆ ಹುಡ್ಕೊಂಡು ಲೇಟ್ ಆಗ್ಬೋದು ಅಂತ ಹೇಳಿ ಗೈಡ್ನ ತೊಗೊಂಡಿದ್ದೀವಿ. ನಮ್ಮ ಕಾರ್ನ ನಾವು ಪಾರ್ಕ್ ಮಾಡಿಬಿಟ್ಟು ಅವ್ರ ಆಟೋದಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರಂತೆ. ಹೋಗ್ಬಿಟ್ಟು ಪ್ಲೇಸ್ಗಳಿಗೆ ನೋಡಿಕೊಂಡು ಬರುವಂಥದ್ದು. ಚಿಕ್ಕದಾಗಿ ಒಂದು ರೂಮ್ ಟೂರ್ ಕೂಡ ಮಾಡ್ತೀನಿ ಇವಾಗ. ಇಲ್ಲಿ ಇಬ್ಬರು ರೆಡಿಯಾಗಿ ಕುತ್ಕೊಂಡಿದ್ದಾರೆ. ನಾನು ಮಕ್ಕಳು ಎಲ್ಲ ರೆಡಿ ಆಗಿದ್ದೀವಿ. ಅನಿಲ್ ಸ್ನಾನ ಮಾಡ್ತಾ ಇದ್ದಾರೆ. ಇನ್ನೇನು ಹೊರಡ್ತೀವಿ. ಚಿಕ್ಕದಾಗಿ ಒಂದು ರೂಮ್ ಟೂರ್ ಕೊಡ್ತೀನಿ ಹೊರಡೋಕ್ಕೆ ಮುಂಚೆ. ಹೊರಗಡೆಯಿಂದ ಬರ್ತಾಯಿಲ್ಲ, ನಾನು ಒಳಗಡೆಯಿಂದನೇ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ಎಂಟ್ರಿ ಆಗ್ತಿದ್ದಂಗೆ ಈ ಥರ ಒಂದು ಸಿಂಗಲ್ ಬೆಡ್ ಇದೆ ಈ ಕಡೆ ಲೆಫ್ಟ್ ಸೈಡಲ್ಲಿ. ಈ ಕಡೆ ಒಂದು ದೊಡ್ಡ ಬೆಡ್ ಇದೆ. ಇದರಲ್ಲಿ ಒಂದು 3-4 ಜನ ಆರಾಮಾಗಿ ಮಲ್ಕೋಬೋದು. ನಾನು ನಮ್ಮ ಕೃಷ್ಣ, ನಮ್ಮ ಬಿಳ್ಳಿ 3 ಜನ ಮಲ್ಕೊಂಡು ಇನ್ನೂ ತುಂಬಾ ಸ್ಪೇಸ್ ಉಳಿದಿತ್ತು, ದೊಡ್ಡದಾಗಿದೆ. ಈ ಕಡೆ ಒಂದು ಸ್ವಲ್ಪ ಡ್ರೆಸ್ಸಿಂಗ್ ಥರ ಜಾಗ ಇದೆ. ಇದು ಡ್ರೆಸ್ಸಿಂಗ್ ಟೇಬಲು. ಈ ಕಡೆ ವಾಶ್ರೂಮ್ ಇದೆ. ಇಲ್ಲಿ ಒಂದು ವಾಶ್ ಬೇಸನ್ ಇದೆ, ಡಸ್ಟ್ಬಿನ್ನು. ಇಷ್ಟೇ ಇರೋದು. ಚೆನ್ನಾಗಿದೆ, ಸಿಂಪಲಾಗಿ. ಓಕೆ, ಕ್ಲೀನಾಗಿದೆ, ಅದೊಂದೇ ಬೇಕಾಗಿರೋದು. ತುಂಬ ದೊಡ್ಡದಾಗಿರೋದಕ್ಕಿಂತ ನೀಟಾಗಿ ಕ್ಲೀನಾಗಿತ್ತು. ಹಾಗಾಗಿ ನಮಗೆ ಓಕೆ ಅಂತ ಅನ್ನಿಸ್ತು. ಫಸ್ಟ್ ನಾವು ಬಂದು ನೋಡಿದ ತಕ್ಷಣ ಮತ್ತೆ ಎಲ್ಲಿ ಹುಡ್ಕಕ್ಕೆ ಹೋಗೋದು ಅಂತೇಳಿ ಇದನ್ನೇ ಓಕೆ ಮಾಡಿದ್ವಿ. ಹೆಂಗಿದ್ರು ನೀಟಾಗಿದೆಯಲ್ಲ ಓಕೆ ಅಂತ ಹೇಳಿ ಇದನ್ನೇ ಓಕೆ ಮಾಡಿದ್ವಿ. ಇವಾಗೆಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ 9 ಗಂಟೆಗೆ ಚೆಕ್ಔಟ್ ಇರೋದು. ಆದರೆ ಇವಾಗ ನಾವು ಮತ್ತೆ 9 ಗಂಟೆಗೆ ಒಂದು ಸರಿ ಇಲ್ಲಿಗೆ ಬರೋಕ್ಕಾಗಲ್ಲ. ನಾವು ಹೊರಟ್ರೆ ಒಂದು 3 ಅವರ್ಸ್ ಆಗುತ್ತೆ ಇವಾಗ ಹೊರಟ್ರೆ. ಹಾಗಾಗಿ ಚೆಕ್ಔಟ್ ಮಾಡಿಕೊಂಡು ಲಗೇಜೆಲ್ಲ ಕಾರಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಗೈಡ್ ಜೊತೆಗೆ ಹೋಗ್ತೀವಿ. ಕಾರ್ ನಿಲ್ಸಿದ್ದಲ್ಲ ನೆನ್ನೆ ರಾತ್ರಿ ಅದ್ರ ಮನೆ ಇತ್ತಲ್ಲ ಗಲೀಜಾಗೆ, ಅದು ರೂಮ್ ಅನ್ಕೊಂಡಿದ್ದೆ ನಾನು ಬೆಳಿಗ್ಗೆ. ಆ ಗಲೀಜಾಗಿ ಇತ್ತಲ್ಲ ಆ ರೂಮ್ ಬಿಟ್ಬಿಡ್ಕೊಂಡಿದ್ವಿ. ಇದು ನೋಡಿದ್ಮೇಲೆ ಓಕೆ ಆಯಿತಾ? ಇಷ್ಟ ಆಯಿತಾ? ನಿಮ್ಗೆ ಇಷ್ಟ ಆಯ್ತಾ ರೂಮು? ನಂಗೆ ಬಾತ್ರೂಮ್ ಇಷ್ಟ ಇರ್ಬೋದು. ಓಕೆ ಏನಿಲ್ಲ, ನನಗೇನೋ ಚೆನ್ನಾಗಿದೆ ಅಂತ ಅನಿಸ್ತು. ನಿನಗೆ ಓಕೆ ಅಂತ ಅನಿಸ್ತಾ? ಟಾಯ್ಲೆಟ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಎಲ್ಲ ನೀಟಾಗಿದೆ. ಟಾಯ್ಲೆಟ್ ಎಲ್ಲ ತುಂಬ ಹೈಜೀನ್ ಆಗಿದೆ ಅಂತ ಅನ್ನಿಸ್ತು. ನೀಟಾಗಿತ್ತು ಟಾಯ್ಲೆಟ್ ಎಲ್ಲ. ಇದು ಬಂದು ವಾಶ್ರೂಮು. ಇವಾಗ ತಾನೇ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ಹಿಂಗಿದೆ. ಬಿಸಿನೀರೆಲ್ಲ ಬರ್ತಾಯಿದೆ, ಗೀಝರ್ ಇದೆ, ಬಿಸಿನೀರೆಲ್ಲ ಬರ್ತಾಯಿದೆ. ಚೆನ್ನಾಗಿ ಇತ್ತು. ಓಕೆ, ಇದು ನನ್ನ ಡ್ರೆಸ್ಸು. ಅನಿಲ್ ಏನು ಈ ಥರ ಒಳ್ಳೆ ಏನು ಡ್ರೆಸ್ ಹೇಳಿದ್ರಿ ಇದಕ್ಕೆ? ಏನು ಡ್ರೆಸ್ ಹೇಳಿದ್ರಿ? ಆಬ್ರಕಡಾಬ್ರಾ ಡ್ರೆಸ್ ಅಂತ. ಆ ಥರ ಏನಿಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾವಾಗೂ ಒಂದೇ ಥರ ಹಾಕ್ಕೊಳ್ತಿದ್ದೆ, ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ಟಾಪ್ ಚೆನ್ನಾಗಿದೆ, ಬಟ್ ಇದು ಪ್ಯಾಂಟ್ ಮ್ಯಾಚ್ ಆಗ್ತಾಯಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ರಾತ್ರಿ ಗೊತ್ತಾಗಿಲ್ಲ, ಅವರು ಮ್ಯಾಚ್ ಆಗುತ್ತೆ ಅಂತ ಕೊಟ್ಟರು. ಇದು ಬೇರೆದಕ್ಕೆ ಹಾಕ್ಕೋಬೇಕು. ಜೀನ್ಸ್ ಯಾವ್ದಾರ ತಂದಿದ್ರೆ ಇದಕ್ಕೆ ಚೆನ್ನಾಗಿರೋದು. ಓಕೆ, ನೋಡೋಣ. ಅದು ಏನು ಮಾಸ್ಕ್ ಹಾಕ್ಕೊಂಡಿದ್ದಾನೆ ಅಂದರೆ ನಮ್ಮ ಕೃಷ್ಣ ಅಂತೂ ತಗೊಂಡಾಗಿಂದ ಅದನ್ನು ಬಿಚ್ತಾ ಇಲ್ಲ. ಹೋಮ್ ಸ್ಟೇ ಥರ ಇದು. ಅಂದರೆ ಅವ್ರ ಮನೇನ 1-2 ರೂಮ್ ಮಾಡಿ ಈ ಥರ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಟ್ರಿಪ್ ಹೋದಾಗ ನಾನು ಏನು ಗೊತ್ತಾ, ಇನ್ನೊಂದು ಮಂಕಿ ಆಯಿತು, ಸರಿ ಹೊರಡೋಣ ರೀ. ಆಯಿತಾ? ಇಲ್ಲ, ಇದನ್ನು ಇಲ್ಲೇ ತೊಗೊಂಡಿದ್ದು ನಿನ್ನೆ. ನಾನು ಸೆಲೆಕ್ಟ್ ಮಾಡಿದ್ದು. ನೀನೇನು ಸೆಲೆಕ್ಟ್ ಮಾಡಿಲ್ಲ, ಎಲ್ಲ ಕ್ರಿಸ್ಟಲ್ದು ಇದೇ ಥರ ತೊಗೊಂಡಿದ್ದಾನೆ, ಬೇರೆ ಬೇರೆ ಕಲರ್ದು ಮಾತ್ರ ಕೊಟ್ಟಿದ್ದಾನೆ ನಿಮಗೆ. ನಾನು ಇದನ್ನ ನೋಡಿ ತಗೊಂಡಿದ್ದು. ನೋಡಿ ಅಲ್ಲ ಹೇಳ್ತಿರೋದು, ಅಗ್ಲಲ್ಲಿ ಇಸ್ಕೊಳ್ಳೋದು ಅಂತಾನೆ ಸೆಲೆಕ್ಟ್ ಮಾಡಿದ್ದು. ಬಂದ್ಬಿಟ್ಟು ಅಗ್ಲಲ್ಲಿ ಇಸ್ಕೊಂಡು ಏನಾರು ಮಾಡೋದಕ್ಕೆ ಹಾಳು ಮಾಡ್ತಾರೆ. ಒಂದು ಮುಟ್ಟ ಅಂತ ವಸ್ತುಗಳಲ್ಲ ಇವೆಲ್ಲ. ಸರಿ ಸರಿ ಆಯ್ತು. ಇವಾಗ ಆಯ್ತಾ? ನೀನು ನೀರು ಕುಡ್ದಾ? ಮಮ್ಮಿ ಅವತ್ತು ಹೋಗಿದ್ವಲ್ಲ ಹೋಟ್ಲ್ ನೀರ್ ಬಾಟ್ಲ್ ತೊಗೊಳಕ್ಕೆ, ಅಲ್ಲಿ ಏನ್ ಗೊತ್ತಾ ಕೇಳಿದ್ರು ಕೋಲ್ಡ್ ಬೇಕಾ ಅಂತ. ಅದ್ ಮೋಸ್ಟ್ ಕೋಲ್ಡ್ ಎಷ್ಟು ಅವ್ರು ಕೊಟ್ಟಿದ್ರು ಕೋಲ್ಡ್. ಅವರು ಕೇಳಿದ್ರು ಮೋಸ್ಟ್ ಕೋಲ್ಡ್ ಎಷ್ಟು. ಆಯ್ತಾ ರೀ, ಎಲ್ಲ ಎತ್ಕೊಳ್ರ. ಬೈ ಟ್ರಿಪ್ ಫೈನಲ್ ಡೇ ಇವತ್ತು. ಇನ್ನೂ ಇದೆ, ಬೇಗ ಮುಗೀತು ಅಂತ ಅನ್ನಿಸ್ತಾ ಇದೆ. ಎಷ್ಟು ಬೇಗ ಮುಗೀತು ಅಂತ ಅನ್ನಿಸ್ತಾ ಇದೆ. ಇನ್ನೂ ಇರಬೇಕಿತ್ತು ಅಂತ ಅನಿಸ್ತಾ ಇದೆಲ್ಲ. ಮಧ್ಯಾಹ್ನ ಹೊರಟ್ರೆ ಇಲ್ಲಿಂದ ರಾತ್ರಿ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಥವಾ ಮಿಡ್ ನೈಟ್ ಆಗುತ್ತೆ? ಇಲ್ಲ, ಬೇಗ ರೀಚ್ ಆಗ್ತೀವಿ. ಮಧ್ಯಾಹ್ನ ಹೊರಟ್ರಿ
ನಾವು ಇವಾಗ ಹಂಪಿನಲ್ಲಿ ರೂಮಿಂದ ಆಟೋ ಪಿಕ್ ಮಾಡಿದ್ರು. ಅಂದರೆ ಮುಂಚೆ ಹಿಂದಿನ ದಿನ ರಾತ್ರಿನೇ ನಾವು ಅವ್ರಿಗೆ ಹೇಳಿದ್ವಿ ಈ ರೀತಿ ಬೆಳಗ್ಗೆ ಬಂದುಬಿಟ್ಟು ನಮಗೆ ಜಾಗಗಳನ್ನ ತೋರಿಸಿ ಅಂತ ಹೇಳಿ. ಯಾಕೆಂದರೆ ನಾವಿವಾಗ ಕಾರಲ್ಲಿ ನಾವು ಇವಾಗ ಪ್ಲ್ಯಾನ್ ಮಾಡಿ ನಾವು ಹೋಗಬೇಕು ಅಂತಂದರೆ ನಮಗೆ ಗೊತ್ತಾಗಲ್ಲ ಅಂಥೇಳಿ ನಾವೇನು ಮಾಡಿದ್ವಿ, ನೀವು ಆಟೋದಲ್ಲಿ ಯಾವ್ಯಾವ ಜಾಗ ಇದೆ ಇಲ್ಲಿ ಅಂತೇಳಿ ಅಲ್ಲಿ ಕರ್ಕೊಂಡೋಗಿ ನಾವು ಅಲ್ಲಿ ನೋಡಿಕೊಂಡು ಬರ್ತೀವಿ ಅಂತೇಳಿ ಈ ರೀತಿ ಅವ್ರು ಅದೇ ರೀತಿ ಇರ್ತಾರೆ ಅಲ್ಲಿ. ಅಂದರೆ ಯಾವ ಟೆಂಪಲಪ್ಪ, ವಿರೂಪಾಕ್ಷ ಟೆಂಪಲ್ ಹತ್ರ ಅವರು ಇರ್ತಾರೆ. ಸುಮಾರು ಜನ ಆಟೋದವರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹಾಗೆ ನಾವು ಕೂಡ ಬಂದ್ವಿ. ಹಾಗೆಯೇ ನಾವು ಉಳ್ಕೊಂಡಿದ್ದಂಥ ರೂಮ್ ರೇಟ್ ಬಂದುಬಿಟ್ಟು 1100 1200 ಏನೋ ತೊಗೊಂಡ್ರು. ನೀಟಾಗಿತ್ತು, ಓಕೆ ಅನ್ನಿಸ್ತು. ಬಟ್ ನಾವು ಹಾಸ್ಪಿಟಲ್ ಉಳ್ಕೊಬೋದಾಗಿತ್ತು ಅಥವಾ ಇನ್ನೆಲ್ಲರೂ ಉಳ್ಕೋಬೋದಾಗಿತ್ತು, ಈ ರೀತಿ ಒಂದು ಯೋಚನೆ ಕೂಡ ಬಂತು. ಯಾವುದಾದ್ರೂ ಒಳ್ಳೆ ರೆಸಾರ್ಟಲ್ಲೋ ಅಥವಾ ಸ್ವಲ್ಪ ದೂರದಲ್ಲಿರೋ ನೇಚರ್ಗೆ ಹತ್ರ ಇರೋ ಅದೆಲ್ಲರೂ ಉಳ್ಕೊಬೋದಾಗಿತ್ತು ಅಂಥೇಳಿ. ಆದರೆ ನಾವು ವಿರೂಪಾಕ್ಷ ಟೆಂಪಲ್ಗೆ ಬಂದುಬಿಟ್ವಿ ರಾತ್ರಿ. ಬಂದಿದ್ದಾದಮೇಲೆ ಇನ್ನೇನು ಮಾಡೋದು, ಇಲ್ಲೇ ಯಾವ್ದಾರು ಒಂದು ರೂಮ್ ಮಾಡ್ಕೊಂಡು ಉಳ್ಕೊಂಬಿಡೋಣ, ಬೆಳಗ್ಗೆ ನೋಡ್ಕೊಂಡು ಹೋಗೋಕೆ ನಮ್ಗೆ ಅನುಕೂಲ ಆಗುತ್ತೆ ಅಂಥೇಳಿ ನಾವು ಹಾಗೆ ಮಾಡಿದ್ವಿ. ನೀವೇನಾದ್ರು ಬಂದರೆ ಬೇರೆ ಥರ ಪ್ಲ್ಯಾನ್ ಮಾಡಿ, ಹೊಸಪೇಟೆ ಅಥವಾ ಇಲ್ಲೇ ಹೊರಗಡೆ ಎಲ್ಲಾದರೂ ನೇಚರ್ಗೆ ಹತ್ತಿರ ಇರೋವಂಥ ಹೋಮ್ ಸ್ಟೇಗಳಿದೆ ಅಂದರೆ ಸ್ವಲ್ಪ ದೂರದಲ್ಲಿದೆ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆ ಥರ ಉಳ್ಕೊಳ್ಳಿ. ಇವಾಗ ನಾವು ಬಂದಿರೋವಂಥದ್ದು ಸಾಸಿವೆ ಕಾಳು ಗಣಪತಿ ಅಂತ. ಅಂದರೆ ಆ ರೀತಿ ಆಕಾರದಲ್ಲಿ ಇರೋದಿಲ್ಲ ಇದು, ಆ ವ್ಯಾಪಾರಿಗಳು ಕಟ್ಟಿರೋ ಅಂಥದ್ದು. ಅಂದರೆ ಕಡಲೆಕಾಳು ವ್ಯಾಪಾರಿಗಳು, ಸಾಸಿವೆ ಕಾಳು ವ್ಯಾಪಾರಿಗಳು ಅವರು ಕಟ್ಟಿರೋ ಅಂಥ ಗಣೇಶನ ಆ ಹೆಸರಿಂದ ಕರೀತಾರೆ ಇಲ್ಲಿ. ಇಲ್ಲಿ ಬಂದು ಇದು ಗೌರಿಯ ಮೇಲೆ ಕೂತಿರುವಂಥ ಗಣೇಶ ಇದು. ನಾವು ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಇಲ್ಲಿ ಇರುವಂಥ ಜಾಗ ಆಗಿರ್ಬೋದು, ಒಂದು ನೇಚರು, ಹಳೆಯ ದೇವಸ್ಥಾನಗಳು, ಕಲ್ಲು ಬಂಡೆಗಳು ಎಲ್ಲಿ ನೋಡಿದ್ರು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ನೋಡೋಣ ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ. ಇದು ಕೃಷ್ಣ ಟೆಂಪಲ್ಲು, ಆದರೆ ಇಲ್ಲಿ ವಿಗ್ರಹ ಇಲ್ಲ, ಸ್ಟ್ಯಾಚು ಇಲ್ಲ. ಅವ್ರು ಹೇಳಿದ ಪ್ರಕಾರ ಅದು ಮದ್ರಾಸ್ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರಂತೆ. ಯಾವಾಗ ಬಿಲ್ಡ್ ಮಾಡಿರೋದು? ಇದು ಯಾವಾಗ ಬಿಲ್ಡ್ ಮಾಡಿದ್ದು? ಕೃಷ್ಣ ಇದಕ್ಕೊಂದು ಮೂರ್ತಿ ಇದೆ, ಇದು ಕಾಳಾಗಿ ಬಿಟ್ಟಿರೋದು. ಅವಾಗ ಒಳಗಿರೋದು ಇದು. ಇವಾಗ ನಾವು ಕೃಷ್ಣನ ದೇವಸ್ಥಾನ ನೋಡಿದ್ವಿ. ಇಲ್ಲಿ ಕೃಷ್ಣನ ವಿಗ್ರಹ ಇಲ್ಲ ಅಂತ ಹೇಳಿದ್ರು ಅವರು, ಮೂಲ ವಿಗ್ರಹ ಇಲ್ಲ, ಪೂಜೆ ಏನೂ ನಡೀತಾ ಇಲ್ಲ ಇಲ್ಲಿ. ಹಾಗೆಯೇ ಇದರ ಎದುರುಗಡೆನೆ ಕೃಷ್ಣ ಬಜಾರು, ಹಂಪಿ ಬಜಾರು, ಕೃಷ್ಣ ಬಜಾರು, ಇನ್ನೂ ಒಂದೇನೋ ಬಜಾರ್ ಇದೆ, ಒಂದು 3-4 ಬಜಾರ್ ಇದೆ ಅಂತೆ. ಇಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿ ಬಜಾರ್ಗಳನ್ನ ಮಾಡಿದ್ರಂತೆ. ಅಂದರೆ ಒಂದು ಕಡೆ ಬಟ್ಟೆ ವ್ಯಾಪಾರ, ಒಂದು ಕಡೆ ಚಿನ್ನ, ಬೆಳ್ಳಿ, ಹರಳು, ಮುತ್ತು, ರತ್ನಗಳು ಅವನ್ನೆಲ್ಲ ವ್ಯಾಪಾರ ಮಾಡುವಂಥದ್ದು. ಈ ರೀತಿಯಾಗಿ ಒಂದಷ್ಟು ನಾನು ಇಮೇಜಸ್ನ ತೊಗೊಂಡಿದ್ದೀನಿ, ವೀಡಿಯೋಸ್ನ ತೊಗೊಂಡಿದ್ದೀನಿ. ನಿಮ್ಗೇನಾರು ಅದ್ರ ಬಗ್ಗೆ ಆಸಕ್ತಿ ಇದ್ದರೆ ನೀವು ಅದನ್ನು ಓದಿ ತಿಳ್ಕೊಬೋದು. ಅದನ್ನೆಲ್ಲ ಕಂಪ್ಲೀಟಾಗಿ ಹೇಳೋದಕ್ಕೆ ವ್ಲಾಗಲ್ಲಿ ಆಗೋದಿಲ್ಲ. ಈ ಟೆಂಪಲ್ ಎದುರುಗಡೆ ಏನು ಈ ರೀತಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಕೃಷ್ಣ ಬಜಾರು. ಅಂದರೆ ಇವೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳು. ಇಲ್ಲಿ ಬಹುಮಹಡಿ ಕೂಡ ಇದೆ. ಅಂದರೆ ಅಫ್ಟಿಯರ್ 2 ಅಫ್ಟಿಯರ್ದು ಹಂಪಿ ವಿರೂಪಾಕ್ಷ ಟೆಂಪಲ್ ಎದುರುಗಡೆ 2 ಅಫ್ಟಿಯರ್ದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಅಂತ. ಅಂದರೆ ಅಲ್ಲಿ ಮುತ್ತು, ರತ್ನ, ಚಿನ್ನ, ವೈಡೂರ್ಯ ಈ ರೀತಿ ಎಲ್ಲ ಮಾಡ್ತಾಯಿದ್ರಂತೆ. ಈ ಒಂದು ಟೆಂಪಲ್ ಎದುರುಗಡೆ ಇರುವಂಥದ್ದು ಮೋಸ್ಟ್ಲಿ ಕಾಳು ಬೇಳೆ ಈ ರೀತಿ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಇನ್ನೊಂದು ಕಡೆ ಬಟ್ಟೆಗಳು ಎಲ್ಲ ಇತ್ತಂತೆ. ಈ ರೀತಿ ಇತ್ತು. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಹಂಪಿಯನ್ನು ನೋಡೋದಕ್ಕೆ ಒಂದಿನ ಸಾಧ್ಯ ಇಲ್ಲ. ನಾವು ಆದಷ್ಟು ಒಂದು ಮಧ್ಯಾಹ್ನದೊಳಗಡೆ, ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಜಾಗಗಳನ್ನ ನೋಡಿದ್ದೀವಿ. ಇನ್ನು ಒಂದು ವ್ಲಾಗ್ ಆಗ್ಬೋದು, ಇನ್ನು ಒಂದು ವ್ಲಾಗ್ ಆಗ್ಬೋದು. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇನ್ನೊಂದು ವ್ಲಾಗಲ್ಲೇ ಇದನ್ನು ಮುಗಿಸ್ತೀನಿ, ನನ್ನ ಒಂದು ಟ್ರಾವೆಲ್ ಸೀರೀಸ್ನ. ಇವತ್ತಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನೂ ಬರಲ್ಲ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.